Hello, I welcome you all for this presentation. Today I'll be speaking about term symbols for diatomic molecules and especially in connection with the CSIR net. So just CSIR net previous appeared questions on the 5 questions idave idr mele. So keeping that aspect in mind, ಎಷ್ಟು ಬೇಕೋ ಅಷ್ಟು ನಿಮಗೆ ಟರ್ಮ್ ಸಿಂಬಲ್ಸ್ ಬಗ್ಗೆ ಈ ಪ್ರೆಸೆಂಟೇಷನ್ ದಲ್ಲಿ I'll just try to give you a brief idea. Okay, fine. So we shall begin. See, for this, usually this aspect is not available in all books, but definitely you can find this aspect in Atkins Physical Chemistry book, and it's chapter 13A, Electronic Spectra. ಆ ಚಾಪ್ಟರ್ ಹೆಡಿಂಗ್ ಅಲ್ಲಿ this part has been discussed. ಸ್ವಲ್ಪ ಇದಕ್ಕೆ ನಿಮಗೆ ಇನ್ನೂ ರಿಲೇಟೆಡ್ ಇನ್ಫಾರ್ಮೇಶನ್ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೆಫರ್ ಟು ದಿಸ್. Fine. So, how this term symbol for a diatomic molecule ನಾವೀಗ ಅಟಾಮಿಕ್ ಟರ್ಮ್ ಸಿಂಬಲ್ಸ್ ಹೇಗೆ ಬರಿತೇವೆ, ಸೇ ಟ್ರಿಪ್ಲೆಟ್, ಪಿ, ಡಬ್ಲೆಟ್, ಡಿ, ಆ ಥರ ಯಾವ ಥರ ಬರಿತೇವೆ. ಸಿಮಿಲರ್ಲಿ ಇಟ್ ಇಸ್ ಪಾಸಿಬಲ್ ಟು ರೈಟ್ ಮೊಲಿಕ್ಯುಲರ್ ಟರ್ಮ್ ಸಿಂಬಲ್ಸ್ ಫಾರ್ ಡಯಾಟಮಿಕ್ ಮೊಲಿಕ್ಯೂಲ್ಸ್, ಆರ್ ಇನ್ ಅದರ್ ವರ್ಡ್ಸ್ ಫಾರ್ ಲೀನಿಯರ್ ಮೊಲಿಕ್ಯೂಲ್ಸ್. ಡಯಾಟಮಿಕ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಲೀನಿಯರ್ ಮೊಲಿಕ್ಯೂಲ್ ಇರುತ್ತೆ. ವೆದರ್ ಇಟ್ ಇಸ್ ಹೋಮೋನ್ಯೂಕ್ಲಿಯರ್ ಆರ್ ಹೋಮೋನ್ಯೂಕ್ಲಿಯರ್ ಡಯಾಟಮಿಕ್ ಆರ್ ಹೆಟರೋನ್ಯೂಕ್ಲಿಯರ್ ಡಯಾಟಮಿಕ್ ಡಸಂಟ್ ಮ್ಯಾಟರ್, ಯು ಕ್ಯಾನ್ ರೈಟ್ ಇಟ್ ಫಾರ್ ಬೋತ್. ಬಟ್ ನಮ್ಗೆ ಇಲ್ಲಿ ಮೇನ್ಲಿ ಹೆಟರೋನ್ಯೂಕ್ಲಿಯರ್ ಡಯಾಟಮಿಕ್ ಗಿಂತ ಹೋಮೋನ್ಯೂಕ್ಲಿಯರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ಗೆ ಹೌ ಟು ರೈಟ್ ದ ಟರ್ಮ್ ಸಿಂಬಲ್ಸ್, ದಟ್ ಪಾರ್ಟ್ ವಿ ಶುಡ್ ಲರ್ನ್, ದಟ್ ಇಸ್ ಇಂಪಾರ್ಟೆಂಟ್ ಟು ಅಸ್. ಅಂಡ್ ಇಟ್ ವಿಲ್ ಅಪಿಯರ್ ನಿಮ್ದೊಂದು ಇನ್ ಜನರಲ್ ನಾನು ರೆಪ್ರೆಸೆಂಟ್ ಮಾಡೋದಿದ್ರೆ ಟರ್ಮ್ ಸಿಂಬಲ್ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದಿಸ್ ವೇ. ಹಿಯರ್ ಯು ಕ್ಯಾನ್ ಫೈಂಡ್ ಇಟ್. ಸೊ ಹಿಯರ್ ಜಸ್ಟ್ ಲೈಕ್ ಇನ್ ದ ಕೇಸ್ ಆಫ್ ಅಟಾಮಿಕ್ ಟರ್ಮ್ ಸಿಂಬಲ್ ಹೇಗೆ ನೀವು ಸ್ಪಿನ್ ಮಲ್ಟಿಪ್ಲಿಸಿಟಿ ಕೊಡ್ತಿದ್ರಿ 2s+1 ಕ್ವಾಂಟಿಟಿ, that will be written here. Then here ಅಲ್ಲಿ ನೀವು ಕ್ಯಾಪಿಟಲ್ L ವ್ಯಾಲ್ಯೂ ಕೊಡ್ತಿದ್ರಿ, ಬಟ್ ಹಿಯರ್ ದಟ್ ವ್ಯಾಲ್ಯೂ L ಅಂತ ಹೇಳಿ ಅನ್ನೋದಿಲ್ಲ. ಟೋಟಲ್ ಆರ್ಬಿಟಲ್ ಅಂಗುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ that will be represented by, say, this is capital lambda, right? So there it was Latin letter, here it is Greek letter, right? So this is plus or minus ಅಂತ ಹೇಳಿ ಇಲ್ಲಿ ಒಂದಿರುತ್ತೆ. This has got something to do with the plane of symmetry, and so G or U ಅಂತ ಹೇಳಿ ಏನು ಕೊಡ್ತೇವೆ, that is associated with the overall parity, say ಅದು G red ಇದೆಯೋ ಇಂಜೆ red ಇದೆಯೋ in connection with the inversion center, right? So ಇಷ್ಟು ಡಿಸ್ಕ್ರಿಪ್ಷನ್ ಕೊಟ್ವಿ ಅಂತ ಹೇಳಿದ್ರೆ that will be complete term symbol for a diatomic molecule, right? So ಕೆಲವು ಕೇಸಲ್ಲಿ ಇದು ಬೇಕಾಗಲಿಕ್ಕಿಲ್ಲ, ಕೆಲವು ಕೇಸಲ್ಲಿ ಇದು ಪ್ಲಸ್ ಆರ್ ಮೈನಸ್ ಬೇಕಾಗಲಿಕ್ಕಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮಾಲಿಕ್ಯೂಲ್ ದಟ್ ವಿ ಆರ್ ಟೇಕಿಂಗ್. ವೆನ್ ವಿ ಸಿ ಎಕ್ಸಾಂಪಲ್ಸ್ ವಿ ವಿಲ್ ಗೆಟ್ ಟು ನೋ ಯಾವಾಗ ಯಾವುದನ್ನು ಕೊಡಬೇಕು ಅನ್ನೋದು ವಿಲ್ ಗೆಟ್ ಟು ನೋ. ಫೈನ್, ಲೆಟ್ ಅಸ್ ಬಿಗಿನ್ ವಿತ್ ಫಸ್ಟ್. ಇದರಲ್ಲಿ ಇದು ಏನಿದೆಯಲ್ಲ 2s+1 ಅಂದ್ರೆ ಏನು, ದೆನ್ ಲ್ಯಾಂಬ್ಡಾ ಅದ್ರದ್ದು ವ್ಯಾಲ್ಯೂ ಕೊಡೋದು ಹೇಗೆ, ಜಿ ಅಂಡ್ ಯು ಹೇಗೆ ಕೊಡೋದು, ಅಂಡ್ ಪ್ಲಸ್ ಆರ್ ಮೈನಸ್ ಹೇಗೆ ಕೊಡೋದು, ದೋಸ್ 4 ಆಸ್ಪೆಕ್ಟ್ಸ್ ವಿ ಶಲ್ ಸಿ. ಅಂಡ್ ಬೇಸ್ಡ್ ಆನ್ ದಟ್ ಮುಂದೇನ್ ಮಾಡಬಹುದು ಅಂತ ಹೇಳಿದ್ರೆ ಸಮ್ ಎಕ್ಸಾಂಪಲ್ಸ್ ಫಾರ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಟರ್ಮ್ ಸಿಂಬಲ್ಸ್. ಓಕೆ, ಸೊ ಫಸ್ಟ್ see the 2s+1 quantity ಏನು ಅಂತ ಹೇಳಿದ್ರೆ it is spin multiplicity, as I have mentioned earlier, right? ಇದೇನು ಹೊಸದಲ್ಲ ನಿಮಗೆ. ಸೊ ಜಸ್ಟ್ ಲೈಕ್ ನಿಮಗೆ ಟೋಟಲ್ ಸ್ಪಿನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಿ, ಈಚ್ ಎಲೆಕ್ಟ್ರಾನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಟು ಬಿ ಹಾಫ್ ಸ್ಪಿನ್ ಅಂತ ತಗೊಂಡು ಅದನ್ನು ಟೋಟಲ್ ಎಸ್ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು, ಅಂಡ್ ದೆನ್ ದಿಸ್ ಕ್ವಾಂಟಿಟಿ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಇದು ನಿಮ್ಗೆ ಗೊತ್ತಿದೆ, ಐ ನೀಡ್ ನಾಟ್ ಇಲಾಬರೇಟ್ ದಿಸ್. ಅಂಡ್ ದೆನ್ ಸ್ಟ್ರೇಟ್ ಅವೇ ಮಾಡೋದಿತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಸಿಂಪ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ಲಸ್ 1. 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂದ್ರೆ ಸ್ಪಿನ್ ಮಲ್ಟಿಪ್ಲಿಸಿಟಿ ಇಟ್ ವಿಲ್ ಬಿ 2. 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ ಸ್ಪಿನ್ ಮಲ್ಟಿಪ್ಲಿಸಿಟಿ ಇಟ್ ವಿಲ್ ಬಿ 3 ಅಂಡ್ ಸೋ ಆನ್, ರೈಟ್? ಇದೇನು ಕಷ್ಟ ಆಗೋದಿಲ್ಲ, ಈಸಿಲಿ ಯು ಕ್ಯಾನ್ ಫೈಂಡ್ ಔಟ್ ದಿಸ್. ಅಂಡ್ ಇವನ್ ನಿಮಗೆ ಕ್ವಶನ್ಸ್ ದಲ್ಲಿ ನಿಮಗೆ ಟರ್ಮ್ ಸಿಂಬಲ್ ಕೇಳಿದಾಗ ಜಸ್ಟ್ ಬೇಸ್ಡ್ ಆನ್ ದಿಸ್ ಆಲ್ಸೋ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ಸ್. ಒಂದು ಎರಡಾದ್ರೂ ಮಿನಿಮಮ್ ಕ್ವಶನ್ಸ್ ತೆಗಿಲಿಕ್ಕೆ ಬರುತ್ತೆ, ಬಿಕಾಸ್ ಬೇರೆ ನಿಮಗೆ ಸ್ಪಿನ್ ಮಲ್ಟಿಪ್ಲಿಸಿಟಿ ಕೊಟ್ಟಿದ್ದಿದ್ರೆ ಇವು ಉಳಿದಿದ್ದೆಲ್ಲದಕ್ಕೆ ಡಿಸ್ಟಿಂಗ್ವಿಶ್ ಮಾಡೋದಕ್ಕಿಂತ ಇಲ್ಲಿ ನಿಮ್ಗೆ ಡಿಸ್ಟಿಂಗ್ವಿಶ್ ಮಾಡೋದು ಈಸಿ ಆಗುತ್ತೆ. ಸೊ ದೇರ್ ಫಾರ್ ಬೇಸ್ಡ್ ಆನ್ ದಟ್ ಈಸಿಲಿ ನೀವು ಕೆಲವೊಂದು ಆಪ್ಷನ್ಸ್ ಎಲಿಮಿನೇಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ರೈಟ್? ವ್ಯಾರ್ ಎಸ್, it has already been mentioned, it represents total spin angular momentum quantum number. But usually ಇದೇನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗೋದಿಲ್ಲ. what you can do is number of unpaired electrons plus 1 ಮಾಡ್ರಿ, that will directly give you 2s+1. ಅದನ್ನ ನಾವು ಇಲ್ಲಿ ಬರ್ಕೊಳ್ತೇವೆ. Then next let us come to this. So this one capital lambda that can take up these symbols. ಅಲ್ಲಿ ಹೇಗೆ ನೀವು capital S capital P ಕೊಡ್ತಿದ್ರಿ, similarly here say it will be capital sigma or capital pi or capital delta, like that symbols ಬರೀತೇವೆ, ರೈಟ್? ಸೊ ಇದು ಯಾವ್ದ್ರ ಬೇಸ್ ಮೇಲೆ ಮಾಡ್ತೇವೆ ಅಂತ ಹೇಳಿದ್ರೆ ಅಲ್ಲಿ ನೀವು ಟೋಟಲ್ ಅಂಗುಲರ್ ಮೊಮೆಂಟಮ್ ಕ್ಯಾಪಿಟಲ್ ಎಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಿ. ಸಿಮಿಲರ್ಲಿ ಹಿಯರ್ ಕ್ಯಾಪಿಟಲ್ ಲ್ಯಾಂಬ್ಡಾ ವ್ಯಾಲ್ಯೂ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಕ್ಯಾಪಿಟಲ್ ಲ್ಯಾಂಬ್ಡಾ ವ್ಯಾಲ್ಯೂ ಇಟ್ ಕ್ಯಾನ್ ಬಿ 0, ಇಟ್ ಕ್ಯಾನ್ ಬಿ 1, ಇಟ್ ಕ್ಯಾನ್ ಬಿ 2 ಅಂಡ್ ಸೋ ಆನ್. ಸೊ 0 ಇದ್ರೆ ಸಿಗ್ಮಾ, ಕ್ಯಾಪಿಟಲ್ ಸಿಗ್ಮಾ, 1 ಇದ್ರೆ ಪೈ, 2 ಇದ್ರೆ ಡೆಲ್ಟಾ ಅಂಡ್ ಸೋ ಆನ್. ಇವು ಮೂರು ಯೂಶುವಲಿ ಗೊತ್ತಿದ್ರೆ ಸಾಕಾಗುತ್ತೆ, ಇದಕ್ಕಿಂತ ಬಿಯಾಂಡ್ ಹೋಗುವಂತ ಚಾನ್ಸಸ್ ಕಡಿಮೆ, ರೈಟ್? ಸೊ ಮೇ ಬಿ 3 ಇದ್ರೆ ಇಟ್ ವಿಲ್ ಬಿ ಫಿ, ಕ್ಯಾಪಿಟಲ್ ಫಿ ಬರುತ್ತೆ, ಬಟ್ ಇಷ್ಟು ಗೊತ್ತಿದ್ರೆ ದಟ್ ಇಸ್ ಡೆಫಿನೆಟ್ಲಿ ಮೋರ್ ದನ್ ಸಫಿಷಿಯಂಟ್. ಸೊ ದಿಸ್ ಲ್ಯಾಂಬ್ಡಾ ಇಟ್ ರೆಪ್ರೆಸೆಂಟ್ಸ್ ಟೋಟಲ್ ಆರ್ಬಿಟಲ್ ಅಂಗುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ಸ್ ಅರೌಂಡ್ ದ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್, ರೈಟ್? ಸೊ ಅದನ್ನು ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು, ಇದು ಲ್ಯಾಂಬ್ಡಾ ವ್ಯಾಲ್ಯೂ ಹ್ಯಾಕ್ ಕ್ಯಾಲ್ಕುಲೇಟ್ ಮಾಡೋದು, ವೆನ್ ಐ ಗೋ ಟು ಎಕ್ಸಾಂಪಲ್ಸ್ ಅಟ್ ದಟ್ ಟೈಮ್ ಯು ವಿಲ್ ಗೆಟ್ ಟು ನೋ.
ರೈಟ್. ಸೊ ಫಾರ್ ಟೈಮ್ ಬೀಯಿಂಗ್ ಇಷ್ಟು ಗೊತ್ತಿದ್ರೆ ಸಾಕು, 0 ಇದ್ರೆ ಸಿಗ್ಮಾ, 1 ಇದ್ರೆ ಪೈ, 2 ಇದ್ರೆ ಡೆಲ್ಟಾ, ಅಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೌ ಲೆಟ್ ಅಸ್ ನೆಕ್ಸ್ಟ್ ಪಾರ್ಟ್, this one, G or U, right? So this represents the overall parity of the state. ನಿಮಗೆ ಹೋಮೋದಲ್ಲಿ ಇದನ್ನೆಲ್ಲ ನಾವು ಮಾಡುವಂಥದ್ದು ಜಸ್ಟ್ ಹೋಮೋದ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿಕೊಂಡು. ಸೊ ಹೋಮೋ ಹೈಯೆಸ್ಟ್ ಆಕ್ಯುಪೈಡ್ ಮೊಲಿಕ್ಯುಲರ್ ಆರ್ಬಿಟಲ್, ಅದರಲ್ಲಿ ನಿಮ್ಗೆ ಏನು ಇಲೆಕ್ಟ್ರಾನ್ಸ್ ಇರ್ತವೆ, ಅದು ವೆದರ್ ದಟ್ ಆರ್ಬಿಟಲ್ ಸಿಮೆಟ್ರಿ ಇಟ್ ಇಸ್ G or U, G-rayed ಇದೆಯೋ ಅನ್ಜಿರೈಡ್ ಇದೆಯೋ ಅದರ ಬೇಸ್ ಮೇಲೆ this will be decided, G or U it will be decided, right? So in fact ಅದು ಒಂದು ಇಲೆಕ್ಟ್ರಾನ್ ಇತ್ತು ಅಂತ ಹೇಳಿದ್ರೆ ಏನು ಕ್ವಶನ್ ಆಗೋದಿಲ್ಲ, ಅಥವಾ ಒಂದೇ ಆರ್ಬಿಟಲ್ ದಲ್ಲಿ 2 ಇಲೆಕ್ಟ್ರಾನ್ ಇತ್ತು ಅಂದ್ರೆ ಏನು ಪ್ರಶ್ನೆ ಆಗೋದಿಲ್ಲ. ಡಿಫ್ರೆಂಟ್ ಆರ್ಬಿಟಲ್ಸ್ ದಲ್ಲಿ ಸೇ O2 ಆ ಥರದ ಸಿಸ್ಟಮ್ಸ್ ಗೆ ಸ್ವಲ್ಪ ಇದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗತ್ತೆ. ವೆನ್ ವಿ ಗೋ ಟು ಎಕ್ಸಾಂಪಲ್ಸ್ ವಿಲ್ ಗೆಟ್ ಟು ನೋ ದಟ್, ರೈಟ್? ಸೊ ಇಲ್ಲಿ ಇನ್ನೊಂದು ನಾವೇನು ಫಾಲೋ ಮಾಡ್ತೇವೆ ಅಂದ್ರೆ, ಸಪೋಸ್ ಮಲ್ಟಿ ಎಲೆಕ್ಟ್ರಾನ್ ಹೋಮೋದಲ್ಲಿ 2 ಇಲೆಕ್ಟ್ರಾನ್ ಇದೆ ಅಂತ ಇಟ್ಕೊಳ್ರಿ. ಯಾವಾಗ ಸೇ ಒಂದಕ್ಕೆ G ಇದೆ, ಇನ್ನೊಂದಕ್ಕೆ G ಇದೆ, ದೆನ್ ವಾಟ್ ವಿ ಟೇಕ್ ಇಸ್ ಓವರ್ parity, it will be taken to be G. So here in ಬರೆದಿದ್ದೇನೆ ಅಂದ್ರೆ overall parity in ಬರೆದಿದ್ದೇನೆ, it is not parity of one electron. ಹೋಮೋದಲ್ಲಿ ನಿಮಗೆ ಮಲ್ಟಿಪಲ್ ಎಲೆಕ್ಟ್ರಾನ್ಸ್ ಇದ್ದಾಗ ಸೇ 2 ಎಲೆಕ್ಟ್ರಾನ್ ಇದೆ ಅಂದ್ರೆ G into G, ಅದನ್ನ G ಅಂತ ತಗೊಳ್ಬೇಕು. 2 ಎಲೆಕ್ಟ್ರಾನ್ ಇದೆ ಅಂತ ಹೇಳಿದ್ರೆ then G into U it will be taken as U. and 2 U ಇದೆ, ಎರಡರದ್ದು ಸಿಮೆಟ್ರಿ ಅನ್ಜಿರೈಡ್ ಇದೆ ಆರ್ ಇನ್ವರ್ಷನ್ ಸೆಂಟರ್ ಇಲ್ಲ ಅಂತ ಹೇಳಿದ್ರೆ in that case also it will be taken to be G. ಇದು ಹೇಗೆ ಅಂತ ಹೇಳಿದ್ರೆ G it is taken to be like +1 and U ಏನಿದೆ it will be taken as -1. +1 into -1 ಹೇಗೆ -1 ಆಗುತ್ತೆ, similarly G into U it will be U. -1 into -1 ಇತ್ತು ಅಂತ ಹೇಳಿದ್ರೆ that will be +1. similarly here U into U that has become G, right? So when I go to examples, all these things it will be clear to you. Just I am introducing these aspects to you. ಹೇಗೆ ಬರೆಯೋದು ಅನ್ನೋದನ್ನ I am just introducing it, right? So ಇಲ್ಲಿ ಇನ್ನೊಂದು ಪಾಯಿಂಟ್ ಹೆಂಗೆ ನೆನಪಿಡಬೇಕು ಅಂತ ಹೇಳಿದ್ರೆ, this parity it is not necessary for heteronuclear diatomic molecules. ಇದು ಪ್ಯಾರಿಟಿ ಬೇಕಾಗೋದು ಯಾವುದಕ್ಕೆ ಅಂತ ಹೇಳಿದ್ರೆ when we are writing the term symbol for homonuclear diatomic molecules like O2, H2, helium-2 ಆ ತರದಕ್ಕೆ. ಸೇ ನೈಟ್ರಿಕ್ ಆಕ್ಸೈಡ್ ಬರಿತಾ ಇದ್ದೀರಿ, NO ಅಥವಾ ಕಾರ್ಬನ್ ಮಾನಾಕ್ಸೈಡ್ CO ಬರಿತಾ ಇದ್ದೀರಿ ಅಂತ ಹೇಳಿದ್ರೆ then it is not necessary to write this, right? ಸೊ ಅದಕ್ಕೆ ಅವಾಗ ಅಷ್ಟು ಸಿಗ್ನಿಫಿಕೆನ್ಸ್ ಇರೋದಿಲ್ಲ. ನೆಕ್ಸ್ಟ್ ಥಿಂಗ್, ಓಕೆ, ಇದು ಇನ್ಫ್ಯಾಕ್ಟ್ ಇದು ಇನ್ ಕನೆಕ್ಷನ್ ವಿತ್ G and U ನೇ ಇದೆ. ಒಂದು ನಿಮ್ಗೆ ಇಲ್ಲಿ ಪ್ರೀ ರಿಕ್ವಿಸಿಟ್ ಏನು ಗೊತ್ತಿರಬೇಕು ಅಂತ ಹೇಳಂದ್ರೆ, ಬಾಂಡಿಂಗ್ ಮೊಲಿಕ್ಯುಲಾರ್ ಆರ್ಬಿಟಲ್, ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲಾರ್ ಆರ್ಬಿಟಲ್ ಇತ್ತು ಅಂತ ಹೇಳಿದ್ರೆ ದಟ್ ಇಸ್ ಟೇಕನ್ ಆಸ್ G. ನೀವು ಡಯಾಟಮಿಕ್ ಮೊಲಿಕ್ಯೂಲ್ಸ್ MOT ಕರೆಕ್ಟ್ ಆಗಿ ಮಾಡಿದಿದೆ, ಇದು ಡೆಫಿನೆಟ್ಲಿ ಗೊತ್ತಿರುತ್ತೆ. ಅಂಡ್ ದ ಪ್ಯಾರಿಟಿ ಆಫ್ ಸಿಗ್ಮಾ ಸ್ಟಾರ್, ಈಗ ಹೈಡ್ರೋಜನ್ ದಲ್ಲಿ ಸೇ 1s2 ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಅಂತ ಅಂತೇವಲ್ಲ, ಸೊ ದಟ್ ಸಿಗ್ಮಾ ಸ್ಟಾರ್ ಮೊಲಿಕ್ಯುಲಾರ್ ಆರ್ಬಿಟಲ್ ಇತ್ತು ಅಂದ್ರೆ that is taken to be U. Similarly pi bonding ittu andre note the change, it is U. Pi bonding molecular orbital it's a symmetry, it is taken to be U. And pi anti-bonding molecular orbital its symmetry it is taken to be G, right? So idu ನಾಲ್ಕು ನಿಮಗೆ ತಲೆಯಲ್ಲಿ ಇರಲೇಬೇಕಾಗುತ್ತೆ. ಇದ್ರೆ ಮಾತ್ರ you can write overall parity ಏನು ಬರುತ್ತೆ ಅನ್ನೋದನ್ನ ಬರಲಿಕ್ಕೆ ಬರುತ್ತೆ, right? Okay, fine. Next go to this part, plus or minus. So this plus or minus it represents overall symmetry of an electronic wave function under reflection in a plane containing internuclear axis. So in simple ಮಾಡಬೇಕು ಅಂತ ಹೇಳಿದ್ರೆ this is in simple in connection with plane of symmetry. Unpaired electron or electron ಎಲ್ಲಿ ಇರುತ್ತೆ ಆ ಆರ್ಬಿಟಲ್ ಗೆ plane of symmetry ಇದೆಯೋ ಇಲ್ಲೋ ಅನ್ನೋದರ ಮೇಲೆ this will be decided. If it is there then it will be taken to be plus, if it is not there then it is taken to be minus, right? ಒಂದೇ ಎಲೆಕ್ಟ್ರಾನ್ ಇತ್ತು ಅಂದ್ರೆ ಸ್ಟ್ರೇಟ್ ಅವೇ ಮಾಡಬಹುದು. ಮಲ್ಟಿಪಲ್ ಎಲೆಕ್ಟ್ರಾನ್ಸ್ ಇತ್ತು ಹೋಮೋದಲ್ಲಿ ಸೇ 2 electrons, ಫಾರ್ ಎಕ್ಸಾಂಪಲ್ ಇನ್ ದ ಕೇಸ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್ ಇದೇ ತರ ಆಗುತ್ತೆ. ಇಫ್ ಯು ರಿಮೆಂಬರ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ ಆಕ್ಸಿಜನ್, ಸೊ ಇಟ್ ವಿಲ್ ಬಿ pi 2px1 and pi 2py1 ಅನ್ನು ಜನರಲಿ ತಗೊಳ್ತೇವೆ. ಅಲ್ಲಿ ನಿಮಗೆ ಹೋಮೋ ಎರಡು ಐಡೆಂಟಿಕಲ್ ಇನ್ ಎನರ್ಜಿ ಇರೋದ್ರಿಂದ ಎರಡನ್ನು ನೀವು ಹೋಮೋ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂತ ಕೇಸಲ್ಲಿ ಓವರ್ ಆಲ್ ಪ್ಲೇನ್ ಆಫ್ ಸಿಮೆಟ್ರಿ ಏನಾಗುತ್ತೆ ಅಥವಾ ಓವರ್ ಆಲ್ ಸಿಮೆಟ್ರಿ ಆಫ್ ಎನ್ ಇಲೆಕ್ಟ್ರಾನಿಕ್ ವೇವ್ ಫಂಕ್ಷನ್ ತಗೊಳ್ಬೇಕಾಗುತ್ತೆ. ಅದಕ್ಕೆ ಮತ್ತೆ ಸೇಮ್ ಮಾಡ್ತೇವೆ. ಏನಂತ ಹೇಳಿದ್ರೆ ಸೇ ಇಂಡಿವಿಜುವಲಿ ಪ್ರತಿಯೊಂದಕ್ಕೂ ಪ್ಲಸ್ ಇದೆ ಅಂತ ಹೇಳಿದ್ರೆ ಪ್ಲಸ್ ಇಂಟು ಪ್ಲಸ್ ಇಟ್ ವಿಲ್ ಬಿ ಟೇಕನ್ ಟು ಬಿ ಪ್ಲಸ್, or one it has got plus, the other one it has got minus, then it will be minus, right? Just like plus and plus 1 into minus 1 ಮಾಡಿದ್ರೆ ಯಾವ ತರ ಆಗುತ್ತೆ ಅದೇ ತರ. Similarly minus into minus that will be taken to be plus, or minus into plus ಇದೆ ಅಂದ್ರೆ that will also be minus, right? So that gives you this. And one more thing that should be kept in mind, so this is necessary, plus or minus ಅನ್ನೋದು it is to distinguish different types of sigma terms. ಸೇ ನಿಮಗೆ ಇದ್ರದ್ದು ವ್ಯಾಲ್ಯೂ 1 ಬಂದಿದೆ ಅಂತ ಇಟ್ಕೊಳ್ರಿ, then the corresponding letter what you write is then it will not be sigma, pi ಬರೀತೀರಿ ಇಲ್ಲಿ. ಸೊ pi ಬರೆದಾಗ it is not necessary to mention this plus or minus. ಹಾಗೆ G and U ನಿಮಗೆ ಹೆಟೆರೋನ್ಯೂಕ್ಲಿಯರ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಗೆ ಬೇಕಾಗೋದಿಲ್ವೋ, ಸಿಮಿಲರ್ಲಿ ಇಲ್ಲಿ ಟರ್ಮ್ ಎನಿಥಿಂಗ್ ಅದರ್ ದನ್ ಸಿಗ್ಮಾ ಬಿಟ್ಟು ಬೇರೆ ಏನೇ ಬಂದ್ರು ಇಲ್ಲಿ ಈ ಟರ್ಮ್ ಅಲ್ಲಿ then it is not necessary to mention this plus or minus.
So here it is sigma ಇದೆ ಅಂತ ಹೇಳಿದ್ರೆ then you should be careful about this plus or minus, right? ಸ್ವಲ್ಪ ಆಕ್ಸಿಜನ್ ರಿಲೇಟೆಡ್ ಆ ತರದ್ದು ನಿಮಗೆ ಕೊಟ್ಟರು ಅಂತ ಹೇಳಿದ್ರೆ this will be the deciding factor. ಅಂದ್ರೆ ಉಳಿದಿದ್ದನ್ನ ಎಲ್ಲಾನ ಈಸಿಲಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸೊ ಬೇಸ್ಡ್ ಆನ್ ಪ್ಲೇನ್ ಆಫ್ ಸಿಮೆಟ್ರಿ ಕೇರ್ಫುಲಿ ಡಿಸೈಡಿಂಗ್ ದಿಸ್ ಇಸ್ ಪ್ಲಸ್ ಆರ್ ಮೈನಸ್ ಅನ್ನೋದು ಸ್ವಲ್ಪ ಕೇರ್ಫುಲಿ ಮಾಡಬೇಕಾಗುತ್ತೆ. Fine. Okay, now I'll take some illustrations, right? So ಕೆಲವೊಂದು molecules ಗೆ I'll just give you a term symbol, molecular orbital term symbols ಏನಾಗುತ್ತೆ ಅದನ್ನು ಕೊಡ್ತೇನೆ, so that ನಿಮಗೆ ಇದೇ ತರದ್ದು ಬೇರೆ molecules ಗೆ ಮಾಡ್ಕೊಳ್ಳಿಕ್ಕೆ ಬರುತ್ತೆ. First we shall consider this ground term for H2. So H2 ಅದರದ್ದು molecular orbital theory ಪ್ರಕಾರ electronic configuration ಬರೆಯೋದು ನಿಮ್ಗೆ ಗೊತ್ತಿರಲೇಬೇಕು, and in that case HOMO, it will be sigma 1s2. Two electrons will be there in sigma bonding molecular orbital, which will be usually represented as sigma 1s2, right? So that will be the HOMO. Now based on this, right, HOMO yavudirutte, other base mele we will be deciding ground term. So what we can do is, see, I have represented that sigma orbital like this, and if you remember atomic term symbol baribekadre you used to take L values, small L values ತಗೊಂಡು ಅದನ್ನ ಸಮ್ ಮಾಡ್ತಿದ್ರಿ. ಸೊ ಹಿಯರ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಸಿಮಿಲರ್ಲಿ ಇಟ್ ವಿಲ್ ಬಿ ಸ್ಮಾಲ್ ಲ್ಯಾಂಬ್ಡಾ ವ್ಯಾಲ್ಯೂಸ್, ಎಲ್ಲ ಇಂಡಿವಿಜುವಲ್ ಪ್ರತಿಯೊಂದು ಎಲೆಕ್ಟ್ರಾನ್ಗೆ ಸ್ಮಾಲ್ ಲ್ಯಾಂಬ್ಡಾ ವ್ಯಾಲ್ಯೂಸ್ ಕೊಟ್ಟು ಅದನ್ನ ಸಮ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಡಿಸೈಡ್ ದಿಸ್ ಕ್ಯಾಪಿಟಲ್ ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗುತ್ತೆ ದಟ್ ಕ್ಯಾನ್ ಬಿ ಡಿಸೈಡ್, right? And for sigma orbital this value it is 0, just like in s ಗೆ ಹೇಗೆ 0 ತಗೋತಿದ್ರಿ, similarly here for sigma it is 0. So therefore two electrons, both the electrons they are present in sigma orbital, so therefore 0 plus 0, this lambda value it will be 0, right? Then this s value, capital S value, so this is total spin, plus half minus half, overall it will turn out to be 0, right? But ಇದೇನು ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗೋದಿಲ್ಲ, number of unpaired electrons plus 1 ಮಾಡಿದ್ರೆ straight away you get spin multiplicity, because we are interested in 2s plus 1 spin multiplicity, not in this s, right? just ನಾನು s ಬರ್ದಿದ್ದೇನೆ. ಸೊ ಇದಕ್ಕೆ ನಿಮಗೆ 0 unpaired electrons and definitely ನಿಮಗೆ ಏನು ಅಂತ ಹೇಳಿದ್ರೆ term symbol ದಲ್ಲಿ multiplicity it should be 1. Fine. So based on this, what will be the term symbol, right? So that we shall see. Okay, see, now it should start with this 2s plus 1, as I have said, no unpaired electrons, so spin multiplicity it will be 1, and capital lambda value it is 0 irodrinda this should be sigma term. Fine. Next we shall decide this g agatto u agatto nodona. This is sigma bonding molecular orbital, and sigma bonding molecular orbital dalli electron ittu anta helindre its parity it will be g. So for this electron it is g, for this electron it is also g, ಯಾಕಂದ್ರೆ ಎರಡು ನಿಮಗೆ ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ದಲ್ಲೇ ಇದೆ, ಒಂದು ಎಲೆಕ್ಟ್ರಾನ್ ಒಂದು ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ದಲ್ಲಿದೆ ಅಂದ್ರೆ ಅದರದ್ದು ಪ್ಯಾರಿಟಿ ಇಟ್ ವಿಲ್ ಬಿ ಜಿ. ಸೊ ದೇರ್ಫೋರ್ ದಿಸ್ ಇಸ್ ಜಿ ಇಂಟು ಜಿ ಅಂಡ್ ಜಿ ಇಂಟು ಜಿ ಜಿ. ದೇರ್ಫೋರ್ ಇಲ್ಲಿ ನಿಮಗೆ ಬರಬೇಕಾದ್ದು ಸಬ್ಸ್ಕ್ರಿಪ್ಟ್, ರೈಟ್ ಸಬ್ಸ್ಕ್ರಿಪ್ಟ್ ವಿಲ್ ಬಿ ಜಿ. ಫೈನ್. ನೌ ನೆಕ್ಸ್ಟ್ ಒನ್, ದಿಸ್ ಸಿಂಬಲ್ ಪ್ಲಸ್ ಆರ್ ಮೈನಸ್ ದಟ್ ಶುಡ್ ಬಿ ಡಿಸೈಡೆಡ್, ರೈಟ್? ಅಗೇನ್ ನೀವು ಈ ಇಲೆಕ್ಟ್ರಾನ್ ಎಲ್ಲಿದೆ ಅಂತ ನೋಡಿದ್ರೆ ಇಟ್ ಇಸ್ ಇನ್ ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್. ಸೊ ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ಅಂದ್ರೆ ಇಟ್ ಇಸ್ ಸ್ಪೆರಿಕಲಿ ಸಿಮೆಟ್ರಿಕಲ್, ರೈಟ್? ಸೊ ಅದನ್ನ ನೀವು ಯೂಶುವಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಅನ್ನೋದನ್ನ ಬೇಕಾದ್ರೆ ಐ ಕ್ಯಾನ್ ಶೋ ಇಟ್. ಸೊ ಅದನ್ನ ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಸೇ ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ಇದೆ ಅಂತ ಹೇಳಿದ್ರೆ, ಲೆಟ್ ಮಿ ಜಸ್ಟ್ ಚೇಂಜ್ ದ ಕಲರ್. ಓಕೆ, ಸೊ ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹೀಗೆ ಬಿಡಿಸ್ತೇವೆ ಅದನ್ನು, ಒನ್ ನ್ಯೂಕ್ಲಿಯಸ್ ಹಿಯರ್ ಅಂಡ್ ಒನ್ ಮೋರ್ ನ್ಯೂಕ್ಲಿಯಸ್ ಇಟ್ ವಿಲ್ ಬಿ ಹಿಯರ್, ರೈಟ್? ಸೊ ದಿಸ್ ಹ್ಯಾಸ್ ಪ್ಲೇನ್ ಆಫ್ ಸಿಮೆಟ್ರಿ. ಇದು ಪ್ಲೇನ್ ಅನ್ನ ಹೀಗೆ ನೀವು ಪಾಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಇದು ಕೂಡ ಇದರಲ್ಲಿ ಪ್ಲಸ್ ಲೋಬ್ ಅಂತಾನೆ ತಗೊಳ್ತೇವೆ ಅಂಡ್ ಕೆಳಗಿನ ಪೋರ್ಷನ್ ಕೂಡ ಪ್ಲಸ್ ಲೋಬ್ ಅಂತಾನೆ ತಗೊಳ್ತೇವೆ. ಸೊ internuclear axis, along internuclear axis you have plane of symmetry, right? So in this case, since you have internuclear axis, along internuclear axis you have plane of symmetry, therefore ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎರಡೂ ಎಲೆಕ್ಟ್ರಾನ್ಗೆ ಪ್ಲಸ್ ಆಗುತ್ತೆ. ದಿಸ್ ಪ್ಲಸ್ ಆರ್ ಮೈನಸ್ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಪ್ಲಸ್ ಇಂಟು ಪ್ಲಸ್, ಎರಡು ಎಲೆಕ್ಟ್ರಾನ್ ಸೇರಿಸಿ ತಗೊಂಡ್ರಿ ಅಂತ ಹೇಳಿದ್ರೆ will be plus, and therefore complete term symbol it will be this singlet sigma, here subscript g, and here it will be plus. This is for H2 molecule. Okay, now let me go to the next molecule. Next molecule it is ground term for Li2 plus, lithium 2 plus. So plus ಮಾಡಿದೇವೆ ಅಂತ ಹೇಳಿದ್ರೆ one electron it has been removed from HOMO. So corresponding electronic configuration ಬರದ್ರಿ ಅಂತ ಹೇಳಿದ್ರೆ it will be sigma 2s1. Electronic configuration of lithium 2 ಬರದ್ರಿ ಅಂತ ಹೇಳಿದ್ರೆ it will be sigma 1s2, sigma star 2s, sigma star 1s2 and sigma 2s2. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ ಎಲೆಕ್ಟ್ರಾನ್ ಯು ಹ್ಯಾವ್ ರಿಮೂವ್, ಪ್ಲಸ್ ಬರ್ತಿದ್ದೀರಿ ಅಂದ್ರೆ ಒನ್ ಎಲೆಕ್ಟ್ರಾನ್ ಹೋಮೋದಿಂದ ತೆಗೆದಿರ್ತೀರಿ, therefore it will be sigma 2s1. Fine. Now so sigma 2s1 I have written it this way, and again this is sigma orbital ಇದ್ರದ್ದು lambda value, small lambda value it is taken to be 0, therefore capital lambda value ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ so this summation it will give you 0, right? Lambda value, capital lambda value it will be 0, and one unpaired electron the capital S value it will be half. Fine. Now we shall go to the term symbol, right? See,
2s plus 1 ಮಾಡಿದ್ರು ಸೇಮ್ ಬರುತ್ತೆ, ಅಥವಾ 1 unpaired electron ಅಂದ್ರೆ spin multiplicity it will be 2. Then further this is lambda. Lambda value it is 0 ಇರೋದ್ರಿಂದ again it is sigma term. Now we should decide g ಮತ್ತೆ ಇದನ್ನು ಡಿಸೈಡ್ ಮಾಡಬೇಕು, ಪ್ಲಸ್ ಆರ್ ಮೈನಸ್ ಇದನ್ನು ಡಿಸೈಡ್ ಮಾಡಬೇಕು. ಅಗೇನ್ ದಿಸ್ ಇಸ್ ಸಿಗ್ಮಾ ಆರ್ಬಿಟಲ್ ಇಟ್ ಸೆಲ್ಫ್, ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ಇಟ್ ಸೆಲ್ಫ್, ಅಂಡ್ ಸಿಗ್ಮಾ ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಜಿ. ಅದರದ್ದು ಪ್ಯಾರಿಟಿ ಜಿ ಅಂತ ಹೇಳಿ ನಿಮ್ಗೆ ಆವಾಗಲೇ ಹೇಳಿದ್ದೀನಿ. ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ ದಿಸ್ ಇಟ್ ವಿಲ್ ಬಿ ಜಿ. Then further, as I had said in the case of hydrogen molecule, so sigma molecular orbital ಇತ್ತು ಅಂತ ಹೇಳಿದ್ರೆ it will be having plane of symmetry. The plane of symmetry ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೇ ಎಲೆಕ್ಟ್ರಾನ್ ಇರೋದ್ರಿಂದ it should be taken to be plus. So this will be doublet sigma g plus. This is the complete term symbol for Li2 plus molecule. Next, let us go to very important example, ground term for O2. This will be very important ಯಾಕಂದ್ರೆ ಹೋಮೋದಲ್ಲಿ ಜಸ್ಟ್ ನಿಮಗೆ ಒಂದು ಆರ್ಬಿಟಲ್ ಇರೋದಿಲ್ಲ, ಎರಡು ಡಿಫರೆಂಟ್ ಆರ್ಬಿಟಲ್ಸ್ ಇರುತ್ತೆ. ಐಡೆಂಟಿಕಲ್ ಎನರ್ಜಿ ಇರುವಂತ ಡಿಜನರೇಟ್ ಎರಡು ಆರ್ಬಿಟಲ್ಸ್ ಇರೋದ್ರಿಂದ ಸ್ವಲ್ಪ ಇದು ಕೇರ್ಫುಲಿ ಮಾಡಬೇಕಾಗುತ್ತೆ. ಓಕೆ, ಸೊ ಜಸ್ಟ್ ನಾನು ಮತ್ತೆ ಅದರದ್ದು ಮಾಲಿಕ್ಯುಲರ್ ಆರ್ಬಿಟಲ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಕೊಟ್ಟು ಮಾಡ್ತಾ ಇಲ್ಲ, ಸ್ಟ್ರೈಟ್ ಅವೇ ಅದರಿಂದ ಹೋಮೋ ಯಾವ್ದಾಗುತ್ತೆ ಅದನ್ನು ತಗೊಂಡಿದ್ದೇನೆ. ದಿಸ್ ಯು ವಿಲ್ ಬಿ ನೋಯಿಂಗ್. ಹೋಮೋ ಇನ್ ದ ಕೇಸ್ ಆಫ್ O2 ಮಾಲಿಕ್ಯೂಲ್ ಇಟ್ ವಿಲ್ ಬಿ pi 2px1 ಇಂಟರ್ ನ್ಯೂಕ್ಲಿಯರ್ ಆಕ್ಸಿಸ್ z ಆಕ್ಸಿಸ್ ಅಂತ ತಗೊಂಡಿದ್ರೆ ಬೈ ಕನ್ವೆನ್ಷನ್ pi 2px1 and pi 2py1. So that will be the electronic configuration of HOMO, right? So ಅದನ್ನ ನಾನು ಹೀಗೆ ಬರ್ಕೊಂಡಿದ್ದೀನಿ. say let this represent pi 2px and let this represent pi 2py. ಎರಡರಲ್ಲೂ ಒಂದೊಂದು unpaired electron ಇದೆ, right? So ಎರಡು unpaired electron ಇರೋದ್ರಿಂದ s value it has turned up to be 1. ಫೈನ್. ಅಂಡ್ ದೆನ್ ಲ್ಯಾಂಬ್ಡಾ ವ್ಯಾಲ್ಯೂ ತಗೊಂಡ್ರೆ ಈಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಹೀಗಿದ್ದಾಗ ಎರಡು ಡಿಜನರೇಟ್ ಆರ್ಬಿಟಲ್ಸ್ ಇದ್ದಾಗ ಒಂದಕ್ಕೆ +1 ಡೆಸಿಗ್ನೇಟ್ ಮಾಡಿದ್ರೆ ಇನ್ನೊಂದಕ್ಕೆ -1 ಡೆಸಿಗ್ನೇಟ್ ಮಾಡ್ತೀವಿ. ಸೊ +1 ನಲ್ಲಿ ಒಂದಿದೆ, -1 ನಲ್ಲಿ ಒಂದಿದೆ. ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯು ಕೆನಾಟ್ ಪ್ಲೇಸ್ ಬೋತ್ ದ ಎಲೆಕ್ಟ್ರಾನ್ಸ್ ಹಿಯರ್. ನೀವು ಎಕ್ಸೈಟೆಡ್ ಸ್ಟೇಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ಇದನ್ನ ಹೀಗಿಡಬಹುದು, ವಿತ್ ಡಿಫರೆಂಟ್ ಸ್ಪಿನ್ ಇಡಬಹುದು, ವಿತ್ ಸೇಮ್ ಸ್ಪಿನ್ ಇಡಬಹುದು. ಆಲ್ ಪಾಸಿಬಿಲಿಟೀಸ್ ವಿಲ್ ಅರೈಸ್, ರೈಟ್? ಬಟ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸೊ ಬೋತ್ ದೀಸ್ ಆರ್ಬಿಟಲ್ಸ್ ದೇ ಶುಡ್ ಗೆಟ್ one electron and they should have same spin. So therefore the electronic configuration it will be like this. So +1 -1 cancel ಆಯಿತು. Though the electrons they are present in pi bonding molecular orbitals, ಒಂದು ಕ್ಯಾನ್ಸಲ್ ಆಗೋದ್ರಿಂದ ದಿಸ್ ಸಿಂಬಾಲ್ ಇಟ್ ಟರ್ನ್ಸ್ ಔಟ್ ಟು ಬಿ this lambda value it turns out to be 0. Fine. Okay, now next we should decide u and g decide ಮಾಡ್ಕೊಳ್ಬೇಕು, ಪ್ಲಸ್ ಆರ್ ಮೈನಸ್ ಡಿಸೈಡ್ ಮಾಡ್ಕೊಳ್ಬೇಕು. ಅದರ ಬೇಸ್ ಮೇಲೆ ಐ ಶುಡ್ ರೈಟ್ ದ ಸಿಂಬಾಲ್. ಸೊ ಫಸ್ಟ್ ವಿ ಶಲ್ ಸಿ ಇದು ಯು ಅಂಡ್ ನಿಮಗೆ ಜಿ ಡಿಸೈಡ್ ಮಾಡೋದು ಅಂಥದ್ದೇನು ಕಷ್ಟ ಆಗೋದಿಲ್ಲ ಅಂತ ಅನ್ಕೊಳ್ತೀನಿ. ದಿಸ್ ಇಸ್ ಇನ್ ಕನೆಕ್ಷನ್ ವಿತ್ ಪ್ಲೇನ್ ಆಫ್ ಸಿಮೆಟ್ರಿ. ಬಿಫೋರ್ ದಟ್ ಯು ಮತ್ತೆ ಜಿ ನೋಡ್ಕೊಳ್ರಿ. pi 2px1 ತಗೊಂಡ್ರಿ ಅಂತ ಹೇಳಿದ್ರೆ this is bonding molecular orbital and pi bonding molecular orbital it will be having u symmetry. ಅದಕ್ಕೆ ಇನ್ವರ್ಷನ್ ಸೆಂಟರ್ ಇರಲ್ಲ, ಅಂಜಿರೇಟ್ ಇರುತ್ತೆ, ಸೊ ಇಟ್ ಇಸ್ u, right? Whereas this pi 2py pi bonding molecular orbital again ಅದರದ್ದು ಕೂಡ ಸಿಮೆಟ್ರಿ u ಆಗುತ್ತೆ. ಓವರ್ ಆಲ್ ಪ್ಯಾರಿಟಿ ತಗೊಳ್ಬೇಕು ಅಂದ್ರೆ u into u ಆಗುತ್ತೆ, ಅಂಡ್ ಆಸ್ ಯು ನೋ u into u it should be g, right? ಸೊ ಟರ್ಮ್ ಸಿಂಬಾಲ್ ನಲ್ಲಿ ನಮಗೆ g or u ಇದ್ದ ಕಡೆ ಸಬ್ಸ್ಕ್ರಿಪ್ಟ್, ರೈಟ್ ಸಬ್ಸ್ಕ್ರಿಪ್ಟ್, ಇಟ್ ಶುಡ್ ಬಿ u into u ಆಗೋದ್ರಿಂದ ಇಟ್ ಶುಡ್ ಬಿ g. ಅದನ್ನ ಆಮೇಲೆ ಬರ್ಕೊಳ್ಳೋಣ, ರೈಟ್? ಬಿಫೋರ್ ದ್ಯಾಟ್ ವಿ ಶಲ್ ಸಿ ಇದಕ್ಕೆ ಪ್ಲಸ್ ಆರ್ ಮೈನಸ್ ಇಂಡಿವಿಜುವಲಿ ಈ ಎಲೆಕ್ಟ್ರಾನ್ಗೆ ಪ್ಲೇನ್ ಆಫ್ ಸಿಮೆಟ್ರಿ ಏನಾಗುತ್ತೆ ದಟ್ ವಿ ಶಲ್ ಲುಕ್ ಎಟ್. ಸೊ ಲುಕ್ ಹಿಯರ್, ಇಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ this axis it is taken to be internuclear axis, z axis, right? And what I have represented is px orbital, right? ಇದು px orbital ಇರುತ್ತೆ. px orbital ತಗೊಂಡ್ರಿ ಅಂತ ಹೇಳಿದ್ರೆ, ಸೊ px ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್, pi ಬಾಂಡಿಂಗ್ ಮೊಲಿಕ್ಯುಲರ್ ಆರ್ಬಿಟಲ್ ತಗೊಂಡ್ರಿ ಅಂತ ಹೇಳಿದ್ರೆ ಇದು ಒಂದು ಪ್ಲಸ್ ಲೋಬ್ ಅಂತ ತಗೊಳ್ತೀವಿ, ಇದು ಒಂದು ಮೈನಸ್ ಲೋಬ್ ಅಂತ ತಗೊಳ್ತೀವಿ. ಅಲಾಂಗ್ ದ internuclear axis you should check for plane of symmetry. plane of symmetry ಇದಕ್ಕೆ ಇರಬಹುದು. ಸೇ ಹೀಗೆ ನೀವು ಅಲಾಂಗ್ x axis ಒಂದು ಪ್ಲೇನ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇದೆ. But here the point is it is not this plane of symmetry. Plane of symmetry ಅದು ಹೇಗಿರಬೇಕು ಅಂದ್ರೆ it should contain internuclear axis. This is internuclear axis and whatever plane I have identified, in that plane you have internuclear axis. ಈಗ ಇದನ್ನ ನೀವು ಹೀಗೆ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಲಸ್ ಲೋಬ್ ಮೇಲ್ ಹೋಗುತ್ತೆ, ಮೈನಸ್ ಲೋಬ್ ಮೇಲ್ ಹೋಗುತ್ತೆ. ಸೊ ದೇರ್ಫೋರ್ ಇವು ಎರಡು ಡಿಫ್ರೆಂಟ್ ಇರೋದ್ರಿಂದ ವಿ ಸೇ ದಟ್ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ along ನೀವು if you take plane of symmetry, ಆ plane of symmetry ಇಲ್ಲ, therefore it is taken to be minus. pi 2px ತಗೊಂಡ್ರಿ ಅಂತ ಹೇಳಿದ್ರೆ plane of symmetry ಬೇಸ್ ಮೇಲೆ it is set to be minus. Then we shall see similarly ಇನ್ನೊಂದು ಇಲ್ಲಿ pi 2py ದಲ್ಲಿ ಎಲೆಕ್ಟ್ರಾನ್ ಇದೆ, ಅದಕ್ಕೆ ಏನಾಗುತ್ತೆ that we shall see. So look here, ಇಲ್ಲಿ ನೋಡ್ರಿ, ಈಗ again this is the z axis. ನಾನು z axis ಒಮ್ಮೆ ಫಿಕ್ಸ್ ಮಾಡಿದ್ದು, ಅದನ್ನ ಮತ್ತೆ ಚೇಂಜ್ ಮಾಡಬಾರ್ದು, ಚೇಂಜ್ ಮಾಡಿಲ್ಲ, right? And now this axis it will be y axis, whereas this axis 3 dimensionally ಸ್ವಲ್ಪ imagine ಮಾಡ್ರಿ. This axis it will be x axis, whereas this axis it will be y axis, right? So y axis ದಲ್ಲಿ ನೀವು ಅಲ್ಲಿ ಒಂದು ಪ್ಲೇನ್ ಅಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ, so this plane
ಇಟ್ ಈಸ್ ಇಟ್ ಈಸ್ ಕಂಟೈನಿಂಗ್ ನಿಮ್ಮದು ಏನಿದೆ ಅಂತ ಹೇಳಿದ್ರೆ ಝಡ್ ಆಕ್ಸಿಸ್ ಇದರಲ್ಲೇ ಇದೆ. ಸೊ ಫಾರ್ ದಿಸ್ ಪ್ಲೇನ್ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್, ರೈಟ್. ಸೊ ಈ ಪ್ಲೇನ್ ಅಲ್ಲಿ ನೋಡಿದ್ರಿ ಅಂತ ಹೇಳಿದ್ರೆ ಇದು ಲೋಬ್ಸ್, ಇದಕ್ಕೆ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ದೀಸ್ ಲೋಬ್ಸ್ ದೇ ಆರ್ ಇನ್ ದ ಪ್ಲೇನ್ ಇಟ್ ಸೆಲ್ಫ್. ಸೊ ನಿಮ್ದು ಪ್ಲೇನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅವು ಎರಡೂ ಲೋಬ್ಸ್ ಅನ್ನ ಅದು ಬೈಸೆಕ್ಟ್ ಮಾಡುತ್ತೆ, ಐಡೆಂಟಿಕಲಿ ಬೈಸೆಕ್ಟ್ ಮಾಡುತ್ತೆ. ಸೊ ಇದು ಮೈನಸ್ ಲೋಬ್ ಏನಿದೆ ಆ ಪ್ಲೇನ್ ಹೇಗಿರುತ್ತೆ ಅಂದ್ರೆ ಮೈನಸ್ ಮೇಲಿನ ಪೋರ್ಷನ್ ಅಲ್ಲಿ ಹಾಫ್ ಹೋಗುತ್ತೆ, ಕೆಳಗಿನ ಪೋರ್ಷನ್ ಅಲ್ಲಿ ಹಾಫ್ ಹೋಗುತ್ತೆ. ಪ್ಲಸ್ ಕೂಡ ಹಾಗೆ ಆಗುತ್ತೆ, ಮೇಲಿನ ಪೋರ್ಷನ್ ಅಲ್ಲಿ ಹಾಫ್ ಹೋಗುತ್ತೆ, ಕೆಳಗಿನ ಪೋರ್ಷನ್ ಅಲ್ಲಿ ಹಾಫ್ ಹೋಗುತ್ತೆ. ಸೊ ದಿಸ್ ಪ್ಲೇನ್ ಇಟ್ ಎಕ್ಸಾಕ್ಟ್ಲಿ ಬೈಸೆಕ್ಟ್ಸ್ ಯಾವುದು ನಮ್ದು ಪೈ 2py ಆರ್ಬಿಟಲ್ ಏನಿದೆ ಅದನ್ನು ಬೈಸೆಕ್ಟ್ ಮಾಡುತ್ತೆ. ದೇರ್ ಫೋರ್ ಪ್ಲೇನ್ ಆಫ್ ಸಿಮೆಟ್ರಿಕ್ ಇಸ್ ಎಕ್ಸಿಸ್ಟಿಂಗ್, ದಿಸ್ ಇಸ್ ಪ್ಲಸ್, ರೈಟ್. ಬಟ್ ಓವರ್ ಆಲ್ ನಿಮ್ಗೆ ಅದು ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾದ್ರೆ ಮೈನಸ್ ಇಂಟು ಪ್ಲಸ್ ಮಾಡಬೇಕು, ಪ್ಲಸ್ ಇಂಟು ಮೈನಸ್ ದಟ್ ವಿಲ್ ಬಿ ಮೈನಸ್. ಸೊ ದೇರ್ ಫೋರ್ ಫೈನಲಿ ಟರ್ಮ್ ಸಿಂಬಾಲ್ ಏನ್ ಬರೀತೇವೆ ಅಂತ ಹೇಳಿದ್ರೆ ಟ್ರಿಪ್ಲೆಟ್ ಬಿಕಾಸ್ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಟ್ರಿಪ್ಲೆಟ್ ಆಗುತ್ತೆ. ಸೊ ದಿಸ್ ಸಿಗ್ಮಾ ವ್ಯಾಲ್ಯೂ it will be 0, therefore sigma term, this lambda value it is 0, therefore it is sigma term, right. And ನಿಮ್ಗೆ ಆವಾಗಲೇ ಹೇಳಿದ ಹಾಗೆ ಇದು u into u ಆಗುತ್ತೆ, therefore this is g, and then finally ಇದು ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಪೈ 2px and ಪೈ 2py ನೀವು ಪ್ಲೇನ್ ಆಫ್ ಸಿಮೆಟ್ರಿ ನೋಡಿದ್ರಿ ಅಂತ ಹೇಳಿದ್ರೆ that will be minus, right. So complete ground term symbol for O2 molecule will be this triplet G minus, right. So for practice sake ನೀವು O2 ದಿಂದ ಬೇರೆ ಬೇರೆ ಸ್ಪೀಶೀಸ್ ಜನರೇಟ್ ಮಾಡಬಹುದು. ಸೇ O2 ಪ್ಲಸ್ ಯು ಕ್ಯಾನ್ ಜನರೇಟ್, O2 ಮೈನಸ್ ಸೂಪರ್ ಆಕ್ಸೈಡ್ ಜನರೇಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ, O2 2 ಮೈನಸ್ ಪೆರಾಕ್ಸೈಡ್ ಜನರೇಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಫಾರ್ ಆಲ್ ದಿಸ್ ಫಾರ್ ಪ್ರಾಕ್ಟೀಸ್ ಸೇಕ್ ಐ ರೆಕಮೆಂಡ್ ಯು ಟು ಟ್ರೈ ದಟ್. O2 ಅಂತೂ ಮಾಡಿದಿರಿ, O2 ಪ್ಲಸ್, O2 minus superoxide ion and O2 2 minus peroxide ion. ಇವು ಮೂರಕ್ಕೂ ಟರ್ಮ್ ಸಿಂಬಾಲ್ಸ್ ಏನು ಬರುತ್ತೆ ಯು ಕ್ಯಾನ್ ಜಸ್ಟ್ ಟೇಕ್ ಅಟ್ ಫೈನ್. ಓಕೆ, ದೆನ್ ನೆಕ್ಸ್ಟ್ ಥಿಂಗ್ ಬೇಸ್ಡ್ ಆನ್ ದಿಸ್ ಇದು ಟರ್ಮ್ ಸಿಂಬಾಲ್ ಕೊಟ್ಟರೆ ಅದರ ಬೇಸ್ ಮೇಲೆ ನಿಮ್ಗೆ ಎಲೆಕ್ಟ್ರಿಕ್ ಡೈಪೋಲ್ ಅಲೋಡ್ ಟ್ರಾನ್ಸಿಷನ್ಸ್ ಬರುತ್ತೋ ಇಲ್ವೋ, ವಿತ್ ಟ್ರಾನ್ಸಿಷನ್ ಇಟ್ ಇಸ್ ಅಲೋಡ್ ಆರ್ ನಾಟ್, ದಟ್ ಕ್ಯಾನ್ ಬಿ ಫೌಂಡ್ ಔಟ್ ಅಂಡ್ ದೇರ್ ಆರ್ ಸೆಲೆಕ್ಷನ್ ರೂಲ್ಸ್ ಫಾರ್ ದಟ್. So questions are related to some questions they are related to this aspect also. Like selection rules, simply if you remember the selection rules easily ಮಾಡಿಬಿಡಬಹುದು, ಅಂತದೇನು ಕಷ್ಟ ಆಗಲ್ಲ. First one, so when a transition is happening, this lambda value, change in lambda value, delta lambda, that should be 0 or that should be plus or minus 1, that is allowed. So if it is other than this 0 plus or minus 1 ಬಿಟ್ಟು ಬೇರೆ ಯಾವುದಾದ್ರೂ ಇತ್ತು ಅಂದ್ರೆ that is not allowed. So similarly see based on this just ನಿಮಗೆ ಒಂದು just ಇದನ್ನ illustrate ಮಾಡಲಿಕ್ಕೆ sigma to sigma transition 0 ಆಗುತ್ತೆ value, therefore it is allowed, right. So sigma to pi ಮಾಡಿದ್ರಿ ಅಂತ ಹೇಳಿದ್ರೆ this ಇದ್ರದ್ದು lambda value 0, ಇದ್ರದ್ದು lambda value 1, so it's change in 1 unit, that's also allowed. Fine, next this is same as spin selection rule. Spin multiplicity it should not change, same ಇರಬೇಕು. Spin multiplicity change ಆಗಬಾರದು ಅಂದ್ರೆ delta s it should be 0. So therefore singlet to singlet transitions they are allowed, triplet to triplet transitions they are allowed, singlet to triplet, triplet to doublet, all those transitions they are forbidden, ಅವು ಯಾವುದು ಆಗೋದಿಲ್ಲ, right. This is just spin selection, right. This is again it's Laporte selection rule. ಏನು ಅಂತ ಹೇಳಿದ್ರೆ ಅಲ್ಲಿ ನೀವು ಡೆಲ್ಟಾ ಎಲ್ ವ್ಯಾಲ್ಯೂದಲ್ಲಿ ಹೇಳ್ತಿದ್ರಿ, ಬಟ್ ಹಿಯರ್ ಇಟ್ ಇಸ್ in terms of g and u. G to u it will be allowed or u to g it is allowed. ಸೊ ಒಂದು ಜಿ ಆರ್ಬಿಟಲ್ ಇದೆ, ಅಲ್ಲಿಂದ ನಿಮಗೆ ಅಂಜಿರಡಿರುವಂತದ್ದಕ್ಕೆ ಹೋಗ್ತಾ ಇದೆ ಟ್ರಾನ್ಸಿಷನ್ ಅಂದ್ರೆ ದೆನ್ ಇಟ್ ಇಸ್ ಅಲೌಡ್. ಸಿಮಿಲರ್ಲಿ ಯು ದಿಂದ ಜಿ ಹೋಗ್ತಾ ಇದೆ ದಟ್ ಇಸ್ ಅಲೌಡ್. ಸಿ ಹಿಯರ್ ಯು ಕ್ಯಾನ್ ಸಿ ಜಿ ಟು ಯು, ಸಿಗ್ಮಾ ಜಿ ಟು ಸಿಗ್ಮಾ ಯು ದಟ್ ಇಸ್ ಅಲೌಡ್, ಪೈ ಯು ಟು ಪೈ ಜಿ ದಟ್ ಇಸ್ ಅಲೌಡ್, ಜಿ ಟು ಜಿ, ಯು ಟು ಯು, such transitions they are forbidden. This is nothing but your Laporte forbidden rule in other form, right. Then here sigma term ಇದ್ದಾಗ even plus minus that should also be considered. So ಅದು ಏನು ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ದು ಟ್ರಾನ್ಸಿಷನ್ ಆಗ್ತಿರ್ಬೇಕಾದ್ರೆ say homo to LUMO transition ಅನ್ಕೊಂಡ್ರೆ plus to plus that is allowed, minus to minus allowed, right. Plus to minus, minus to plus that is forbidden. The other part it is understood. ಯಾವುದು allowed ಅಂತ ಕೊಟ್ಟಿದ್ದೀನಿ those are allowed, ಉಳಿದಿದ್ದೆಲ್ಲ ಏನಾಗುತ್ತೆ ಆಟೋಮೆಟಿಕಲಿ ಫಾರ್ಬಿಡನ್ ಆಗುತ್ತೆ. ಪ್ಲಸ್ ಟು ಪ್ಲಸ್, ಸಿಗ್ಮಾ ಪ್ಲಸ್ ಟು ಸಿಗ್ಮಾ ಪ್ಲಸ್ ದಟ್ ಇಸ್ ಅಲೌಡ್. ಅಂಡ್ ದಿಸ್ ಪ್ಲಸ್ ಆರ್ ಮೈನಸ್ ಬರುವಂಥದ್ದು ಸಿಗ್ಮಾದಲ್ಲಿ ಮಾತ್ರ ಇರೋದ್ರಿಂದ ಇಲ್ಲಿ ನಿಮಗೆ ಪೈ ಡೆಲ್ಟಾ ಬರ್ಕೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ಪ್ಲಸ್ ಆರ್ ಪ್ಲಸ್, ಪ್ಲಸ್ ಟು ಪ್ಲಸ್ ಇಟ್ ಇಸ್ ಅಲೌಡ್, ಮೈನಸ್ ಟು ಮೈನಸ್ it is allowed, plus to minus, minus to plus, all those they are forbidden, right. So these are selection rules for allowed transitions in diatomic molecules. So based on this I will give you some questions now. ನೀವು ಇದನ್ನ ವಿಡಿಯೋ ಪಾಸ್ ಮಾಡಿಕೊಂಡು you can try solving all these questions and answers for all these questions probably by evening ನಿಮಗೆ ಪ್ರೊವೈಡ್ ಮಾಡ್ತೇನೆ ನಾನು, ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಬಂದಿರುತ್ತೆ ನಿಮಗೆ. Okay, this is June 2011 appeared question, previously appeared CSIR NET questions. Electronic configuration ಕೊಟ್ಟು ಟರ್ಮ್ ಸಿಂಬಲ್ ಡೈರೆಕ್ಟ್ಲಿ ಕೇಳಿದ್ದಾರೆ, ಟ್ರೈ ಟು ಸಾಲ್ವ್. ದಿಸ್ ಇಸ್ ಸೆಕೆಂಡ್ ಕ್ವಶನ್, ಎಲೆಕ್ಟ್ರಿಕ್ ಡೈಪೋಲ್ ಅಲೌಡ್ ಯಾವ್ದಾಗತ್ತೆ ಅಂತ ಕೇಳಿದ್ದಾರೆ. ಸೆಲೆಕ್ಷನ್ ರೂಲ್ಸ್ ಗೊತ್ತಿದೆ ನಿಮಗೆ, ಬೇಸ್ಡ್ ಆನ್ ಸೆಲೆಕ್ಷನ್ ರೂಲ್ಸ್ ಯು ಕ್ಯಾನ್ ಟ್ರೈ, right. So this one again they have asked you to
ಏನು ಮಾಡಿದ್ದಾರೆ ಅಂತ ಸ್ವಲ್ಪ ಡಿಫ್ರೆಂಟ್ ಕೇಳಿದ್ದಾರೆ. ಯಾವುದು ಪಾಸಿಬಲ್ ಇದೆ, ಯಾವುದು ಪಾಸಿಬಲ್ ಇಲ್ಲ ಅಂತ ಕೇಳಿದ್ದಾರೆ. ಸ್ವಲ್ಪ ವಿಚಾರ ಮಾಡಿ ಟ್ರೈ ಟು ಡೂ ದಿಸ್. ಅಫ್ಕೋರ್ಸ್ ಯು ಕ್ಯಾನ್ ಡೂ. ಏನು ಇನ್ಪುಟ್ಸ್ ಇದೆ ದಟ್ ಶುಡ್ ಬಿ ಸಫಿಷಿಯಂಟ್. ಆ್ಯಂಡ್ ಇಟ್ಸ್ ನಾಟ್ ದಟ್ ಎಲ್ಲವನ್ನ ಹೇಳೇ ನೀವು ಕ್ವಶನ್ ಸಾಲ್ವ್ ಮಾಡ್ತೀರಿ ಅಂದರೆ ಡೆಫಿನೆಟ್ಲಿ ಇಟ್ ಇಸ್ ನೋ. ಇಲ್ಲಿ ಹೇಗಿರುತ್ತೆ ಅಂದರೆ ಮಿನಿಮಮ್ ನಿಮ್ಗೆ ಏನು ಗೊತ್ತಿರುತ್ತೆ ಅದು ಮಿನಿಮಮ್ ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ಶುಡ್ ಬಿ ಏಬಲ್ ಟು ಸಾಲ್ವ್ ದ ಕ್ವಶನ್ಸ್. ಟ್ರೈ ದಿಸ್ ಡಿಸೆಂಬರ್ 2013 ಕ್ವಶನ್. ಪ್ರಾಬಬಲಿ ಐ ಗೆಸ್ ಇಟ್ ಇಸ್ ಫಾರ್ 4 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೋತೀನಿ. ರೈಟ್. ನೆಕ್ಸ್ಟ್ ಇದು ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳಿ ಕೇಳಿದ್ದಾರೆ. ಟ್ರೈ ದಿಸ್. ಹೇಗೆ ಮಾಡ್ತೀರಿ ನೋಡೋಣ. ಫಸ್ಟ್ ಎಕ್ಸೈಟೆಡ್ ಅಂತ ಹೇಳಿದ್ರೆ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಬೇಕು ಅದನ್ನು ಬರ್ಕೊಳ್ರಿ ಆ್ಯಂಡ್ ಅದಕ್ಕೆ ಟರ್ಮ್ ಸಿಂಬಾಲ್ ಏನು ಬರುತ್ತೆ ದಟ್ ಇಸ್ ಟ್ರೈ. ಆ್ಯಂಡ್ ಲಾಸ್ಟ್ ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಫ್ರಮ್ ಡಿಸೆಂಬರ್ 2016 ಇದೆ. ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಗೇನ್ ಆಕ್ಸಿಜನ್ಗೆ ಕೇಳಿದ್ದಾರೆ. ಸೊ ಇದು ನಿಮಗೆ ನಾನು MOT ಹೇಳಬೇಕಾದ್ರೆ ಹೇಳಿದ್ದೆ 1 ಪೈ 2 ಪೈ 3 ಪೈ ಅಂತ ಯಾವುದಕ್ಕೆ ಹೇಳ್ತೇವೆ ಅಂತ ಹೇಳಿದ್ದೀನಿ. ಜಸ್ಟ್ ಇದು ಅದು ಗೊತ್ತಿಲ್ಲದವ್ರಿಗೆ ಹೇಳೋದಿತ್ತು ಅಂತ ಹೇಳಿದ್ರೆ ಒಂದು ಲೆವೆಲ್ ಮೇಲೆ ತೊಗೊಂಡು ಹೋಗಿದ್ದಾರೆ. ಇಲೆಕ್ಟ್ರಾನ್ ಅನ್ನ ಹೋಮೋದಿಂದ ಒಂದು ನೆಕ್ಸ್ಟ್ ಎನರ್ಜಿ ಲೆವೆಲ್ಗೆ ಪಾಸ್ ಮಾಡ್ಕೊಂಡಿದ್ದಾರೆ. ಸೊ ಆವಾಗ ಅದರದ್ದು ಟರ್ಮ್ ಸಿಂಬಾಲ್ ಕೇಳಿದ್ದಾರೆ. ಸೊ ಆಲ್ ದಿಸ್ ಕ್ವಶನ್ಸ್ ಯು ಕ್ಯಾನ್ ಸಿನ್ಸಿಯರ್ಲಿ ಟ್ರೈ ದಿಸ್. Right? So by evening, in the next video, I'll definitely provide solution for all this. Fine. Thank you for your kind attention.